ಪಾರ್ಶ್ವನಾಥರ ಅನೇಕ ವಿಷಯಾಂಶಗಳನ್ನು ಮನದಲ್ಲಿ ಗಟ್ಟಿ ಮಾಡಿಕೊಂಡು ಇವರು ರಾಜಮನೆತನದಲ್ಲಿ ಹುಟ್ಟಿ ಬಹಳಷ್ಟು ಆಡಳಿತವನ್ನು ಮಾಡಬಹುದಾಗಿತ್ತು, ಬೆರಿಬೇಕಾಗಿತ್ತು. ಆದರೆ ಈ ಒಂದು 23ನೇ ತೀರ್ಥಂಕರಾಗಿರ್ತಕ್ಕಂಥ ಪಾರ್ಶ್ವನಾಥರ ತತ್ವಗಳನ್ನು ತಮ್ಮ ಅಲ್ಲಿ ಅಳವಡಿಸಿಕೊಂಡು ಮದುವೆಯಾಗಿತ್ತು. 30ನೇ ವಯಸ್ಸಿನಲ್ಲಿಯೇ ಮನೆಯನ್ನು ಬಿಟ್ಟು ಲೌಕಿಕ ಜೀವನವನ್ನು ಬಿಟ್ಟು ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಧ್ಯಾನಕ್ಕೆ ಮತ್ತು ತಪಸ್ಸಿಗೆ ಮಾರು ಹೋದರು. ಇವರು 12 ವರ್ಷ ಕಾಲ ತೀವ್ರವಾದ ಧ್ಯಾನ ಮತ್ತು ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡಿದರು. ನಂತರ ಕೆಲವು ಜ್ಞಾನವನ್ನು ಅಥವಾ ಸರ್ವಶಾಸ್ತ್ರವನ್ನು ಪಡೆದು 30 ವರ್ಷಗಳ ಕಾಲ ಬೋಧನೆ ಮಾಡಿದರು. ಇವರು ಆ ಒಂದು ಕಾಲ ಯಾವಾಗಾಗಿತ್ತಪ್ಪ ಅಂದ್ರೆ 6ನೇ ಶತಮಾನದಲ್ಲಿ. ಇವರ ಒಂದು ಅನೇಕ ತತ್ವಗಳಿದ್ದಾವೆ. ಅವರ ತತ್ವಗಳು ಏನಪ್ಪಾ ಅಂದ್ರೆ ಹಿಂಸೆ, ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆಯನ್ನ ಮಾಡಬಾರದು. ನೋಡ್ರಿ, ಒಂದು ಸಣ್ಣ ಬ್ಯಾಕ್ಟೀರಿಯಾ ಇರ್ಬೋದು, ಕ್ರಿಮಿಕೀಟಗಳ ಅವುಗಳನ್ನು ಸಹ ಹಿಂಸೆ ಮಾಡಬಾರದನ್ನೋ ಒಂದು ತತ್ವ ಅವರಲ್ಲಿತ್ತು. ಯಾವಾಗಲೂ ಸತ್ಯವನ್ನು ನುಡಿಬೇಕು, ಸುಳ್ಳು ಹೇಳಬಾರ್ದು. ಆಮೇಲೆ ಆಸ್ತೇಯ ಅಂತಂದ್ರೆ ಕಳ್ಳತನ, ಕದಿಯೋದಾಗಲಿ, ಇನ್ನೊಬ್ಬರಿಗೆ ಮೋಸ ಮಾಡೋದಾಗಲಿ ಮಾಡಬಾರ್ದು. ಆಮೇಲೆ ಬ್ರಹ್ಮಚರ್ಯ ಅಂದ್ರೆ ಎಲ್ಲ ಮನೆಯನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ತಪಸ್ಸನ್ನು ಮಾಡತಕ್ಕಂಥ ಬ್ರಹ್ಮಚರ್ಯವನ್ನು ಸ್ವೀಕರಿಸುವುದು ಮತ್ತು ಪರಿಹಾರ ಗ್ರಹ ವೃತಗಳನ್ನು ಪಾಲಿಸುವುದು, ಕಠಿಣವಾದ ವೃತಗಳನ್ನು, ಉಪವಾಸ ಇರೋದು, ದೇಹ ದಂಡನೆ ಮಾಡ್ತಕ್ಕಂಥದ್ದು, ನೀರು ಸಹ ಕುಡಿಲಾರ್ದಂಗ 6 ವರ್ಷಗಳ ಕಾಲ ತಪಸ್ಸನ್ನು ಮಾಡತಕ್ಕಂಥದ್ದು. ಇಂತಹ ಅನೇಕ ತತ್ವಗಳನ್ನ ಮಹಾವೀರರು ತಮ್ಮ ಬೋಧನೆಯಲ್ಲಿ ಬೋಧಿಸಿದ್ದಾರೆ. ಇವರು ಯಾವುದೇ ವಸ್ತ್ರಗಳನ್ನು ಧರಿಸದೆ ಮಾಡತಕ್ಕಂಥದ್ದು 2 ಪಂಗಡ ಇದ್ದಾವೆ. ಒಂದು ದಿಗಂಬರ, ಇನ್ನೊಂದು ಶ್ವೇತಾಂಬರ. ಇದೆಲ್ಲ ನೀವು ನೋಡ್ತೀರ, ವೈಟ್ ಹಾಕ್ಯಂದು ಬಟ್ಟೆ ಕಟ್ಕೊಂಡು ನಡ್ಕೊಂತ ಹೋಗ್ತಿರ್ತಾರಲ್ಲ, ಅವರು ಶ್ವೇತಾಂಬರರು. ಪೂರ್ತಿಯಾಗಿ ಯಾವುದೇ ವಸ್ತ್ರವನ್ನು ತೊಡೆದೇ ಸನ್ಯಾಸತ್ವವನ್ನು ಅಂಥವ್ರು ಇಲ್ಲಿ ಜಾಸ್ತಿ ಬರಲ್ಲ. ಅವ್ರು ಬಂದ್ರೆ ಸಾಯಂಕಾಲ ರಾತ್ರಿ ಬಂದು ಹೋಗ್ಬಿಡ್ತಾರೆ. ಜನರಿಗೆ ಬೇರೆ ರೀತಿ ಅವರಿಗೆ ಕೀಳಾಗಿ ನೋಡ್ಕೊಡೋದು ಅಂತ, ಯಾಕಂದ್ರೆ ವಸ್ತ್ರನೇ ಇರಲ್ಲ. ಅವರು ದಿಗಂಬರರು. ಅವ್ರು ಜಾಸ್ತಿ ದೊಡ್ಡ ಮಠಗಳಲ್ಲಿ, ಅರಣ್ಯ ಪ್ರದೇಶದಲ್ಲಿನೇ ಮಾಡೋದು ಜಾಸ್ತಿ. ಇವರು ದಿಗಂಬರರು. ಇವರು ಮಹಾವೀರ ವರ್ಧಮಾನ ಅಂತ ನಾವು ಕರಿತೀವಿ. ಇವರಿಗೆ 24ನೇ ತೀರ್ಥಂಕರ. ನೋಡ್ರಿ, ಟೋಟಲ್ 24ನೇ ತೀರ್ಥಂಕರೇ ಈ ಒಂದು ಜೈನ ಧರ್ಮದ ಅನೇಕ ತತ್ವಗಳನ್ನು ಸಾರಿ ಜನರಲ್ಲಿ ಒಂದು ಈ ಧರ್ಮವನ್ನು ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ರು.